ಪಾರ್ಟ್ 1 ಹಾಕಿದ್ವಿ Q&A ಅದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಒಂದಿಬ್ರು DM ಕೂಡ ಮಾಡಿದ್ರು Instagram ಅಲ್ಲಿ. ರಾಹುಲ್ ಅರಸನ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಡೈಲಿ ಅಗ್ರಿಕಲ್ಚರ್ ವಿಡಿಯೋಸ್ ಏನಾಗುತ್ತೆ ಅಂದ್ರೆ ಕುರಿ ಸಾಕಿದಷ್ಟು ಮೇಕೆ ಸಾಕಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಕುರಿ ಹಸು ಸಾಕ್ದಂಗೆ. ನಮ್ಮಲ್ಲಿ ನಂಗೆ DM ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಏನದು ರೇಷ್ಮೆ ಮಾಡಿ ಅಂತಿರಲ್ಲ, ಎಲ್ಲ ಮಾಡಿ ರೇಟ್ ಬಿದ್ದೋಗ್ಬಿಡಲ್ವಾ ಅಂತ. ರಿಟೈರ್ಡ್ ಆಗ್ಬಿಟ್ಟು ಇವತ್ತು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂಥವ್ರ ಜೊತೆ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಅವಾಗ ನಿಮ್ಗೆ ಕ್ಲಿಯರ್ ಪಿಕ್ಚರ್ಸ್ ಗೊತ್ತಾಗುತ್ತೆ. ಇಲ್ಲೇ ಬಂದು ಛತ್ತೀಸ್ ಅಗಲ ಆಯಿತು ಅಂತಂದ್ರೆ ಇಲ್ಲಿ ಟಿಲ್ಲರ್ ಕೆಲಸ ಮಾಡೋದಕ್ಕಾಗಲ್ಲ. ಕಮರ್ಷಿಯಲ್ ಕ್ರಾಪ್ ಮಾಡೋರು ಈ ಕುರಿ ಸಾಕಾಣಿಕೆ ಮಾಡ್ಬೋದು, ರೇಷ್ಮೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ನಾವು ಮರ್ಪಸ್ಲಾಗ್ತೀವಿ ಅಡಕೆ ತೆಂಗು ಅಂತ ಹೋಗ್ಬೇಡಿ. ಬಿಕಾಸ್ ಆ ಜಮೀನು ನಿಮ್ಮ ಸ್ವಂತದ್ದಲ್ಲ. ಒಂದು ಮೊಬೈಲ್ EMI ಕೊಡ್ಬೇಕಾದ್ರೆ ನಾನು ಕಣ್ಣಾರ ನೋಡಿದ್ದೀನಿ, ರೈತನಿಗೆ ಕೊಡಲ್ಲ. ಏನಕ್ಕೆ ಅಂತಂದ್ರೆ ಫಿಕ್ಸ್ಡ್ ಇನ್ಕಮ್ ಏನಿದೆ ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಸೊ ಏನ್ ಸಮಾಚಾರ ಹೇಳೋದೇ ಬರುತ್ತೆ. ಏನಿಲ್ಲ, ಇವತ್ತು ಪಾರ್ಟ್ 2 ವಿಡಿಯೋ ಮಾಡ್ತಾ ಇದೀವಿ. Q&A ಇದು ಸ್ಟಾರ್ಟ್ ಮಾಡೋಣ. ಅಲ್ಲಲ್ಲ, ಅದಕ್ಕಿಂತ ಮುಂಚೆ ಬೆಳಿಗ್ಗೆನೆ ಬಂದಿರೋದು. ನೀವು ಈ ತರ ಅವತಾರದಲ್ಲಿ ಇದೀರಲ್ಲ, ಇದಕ್ಕೆ ಚಳಿಗೆ ಫುಲ್ ಚಳಿ ಇದೆ. ನೋಡೋರ್ಗೂ ಗೊತ್ತಿರುತ್ತೆ. ಅದೇನ್ ಟೈಮ್ ಮೇಲೆ ಗಡಿಯಾರ ಹಾಕಿದೀವಿ ಅಲ್ಲಿ. ಸೊ ಬೆಳಿಗ್ಗೆ ಟೈಮ್ ನಾವು ಕಂಟೆಂಟ್ ರೆಕಾರ್ಡ್ ಮಾಡಬೇಕು, ಬಿಕಾಸ್ ಎಲ್ಲ ಕೆಲಸ ಮ್ಯಾನೇಜ್ ಮಾಡ್ಬೇಕಲ್ಲ. ಸೊ ಪಾರ್ಟ್ 1 ಹಾಕಿದ್ವಿ Q&A ಅದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಒಂದಿಬ್ರು DM ಕೂಡ ಮಾಡಿದ್ರು Instagram ಅಲ್ಲಿ. ನಾನು ಕೇಳಿದಕ್ಕೆ ನೀವು ಆನ್ಸರೇ ಮಾಡಿಲ್ಲ ಅಂತ. ಸೊ ಆ ಕ್ವಶನ್ಸ್ ಗೆಲ್ಲೋದಕ್ಕೂ ಇವಾಗ ಆನ್ಸರ್ ಮಾಡೋಣ, ಏನಂತೀರಾ? ಓಕೆ, ಇಟ್ಸ್ ರಾಹುಲ್ ಅರಸನ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಡೈಲಿ ಅಗ್ರಿಕಲ್ಚರ್ ವಿಡಿಯೋಸ್ ಬಿಕಾಸ್ ವಿ ನೀಡ್ ಮೋರ್ ಇನ್ಫಾರ್ಮೇಶನ್ ಫಾರ್ ಅಗ್ರಿಕಲ್ಚರ್. ಐ ಆಮ್ ಆಲ್ಸೋ ಅಗ್ರಿಕಲ್ಚರಿಸ್ಟ್. ಸೊ ಕೇಳಿ ತುಂಬಾ ಖುಷಿ ಆಯ್ತು. ನನಗೂ ತುಂಬಾ ಆಸೆ ಇದೆ, ಡೈಲಿ ವಿಡಿಯೋ ಮಾಡಬೇಕು, ನಮ್ಮ ತೋಟದ ಮಾಡಬೇಕು. ಇಟ್ಸ್ ನಥಿಂಗ್ ಬಟ್ ಡೈಲಿ ವ್ಲಾಗ್ಸ್ ಹೇಗೆಲ್ಲ ಬೇರೆಯವ್ರು ಮಾಡ್ತಾರೆ, ನಾನು ತೋಟದಲ್ಲಿ ಮಾಡಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ಬಟ್ ಏನು ಮಾಡೋದು, ಸ್ವಲ್ಪ ಟೈಮ್ ಅಷ್ಟು ಸಾಕಾಗ್ತಿಲ್ಲ ನಮಗೆ. ಫೆಬ್ ಫಸ್ಟ್ ವೀಕಿಂದ ಈ ಥರ ಪ್ರಾಬ್ಲಮ್ ಆಗಲ್ಲ, ಡೈಲಿ ಮಾಡ್ತೀವಿ ನಾವು. ಸೊ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಡೈಲಿ ವಿಡಿಯೋಸ್ ಬಂದೇ ಬರುತ್ತೆ ಫೆಬ್ಬಿಂದ. ರಘುಪತಿ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ, ಆಡುಗಳ ಬಗ್ಗೆ ಮಾಡಿ ಬ್ರೋ. ಸೊ ನಾನು ಇದಕ್ಕಿಂತ ಮುಂಚೆ ಮೇಕೆ ಲಾಭದಾಯಕನ ಅಂತ ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದೀವಲ್ವಾ, ಯೂಟ್ಯೂಬಲ್ಲಿ ಇದೆ. ಮೇಕೆ ಏನಾಗುತ್ತೆ ಅಂದ್ರೆ ಕುರಿ ಸಾಕಿದಷ್ಟು ಮೇಕೆ ಸಾಕಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಕುರಿ ಹಸು ಸಾಕ್ದಂಗೆ, ನಾವೇನು ಹಾಕೋರು ತಿನ್ನುತ್ತೆ ಪ್ರತಿಯೊಂದನೇ. ಮೇಕೆಗಳು ನಾನು ತಿಳಿದ ಮಟ್ಟಿಗೆ ಓಡಾಡ್ಕೊಂಡು ಬೆಳಿಬೇಕು. ಅವು ನಾವು ಏನೇ ತಿಂಡಿ ಕೊಟ್ಟರು ಏನೇ ಮಾಡಿದ್ರು ಸ್ವಲ್ಪ ಬಿಸಿಲಿಗೆ ಬರಬೇಕು. ಬಿಸಿಲಿಗೆ ಬಂದು, ಈಗ ಮೇಕೆ ತಿನ್ನೋದು ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಬೇಲಿ ಎಲ್ಲ ಹಾರ್ಕೊಂಡು ತಿನ್ಕೊಂಡು ಬರೆದ್ರೆ ಬೆಳವಣಿಗೆ ತುಂಬ ಬೇಗ ಆಗುತ್ತೆ. ಸೊ ಕೆಲವೊಂದು ಮೇಕೆ ಜಾತಿಗಳಿದಾವೆ. ಈಗ ಬೀಟಲ್ ಅಂತ ಕೇಳ್ಪಟ್ಟಿದ್ದೀನಿ, ನಾರ್ತ್ ಇಂಡಿಯಾದಿಂದೆಲ್ಲ ತೊಗೊಂಡ್ಬರ್ತಾರೆ. ಅದು ಆ ತಪ್ಪು ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ಅದನ್ನ ತಂದು ನಮ್ಮ ಸೌತ್ಗೆ ತಂದು ಸಾಕಿ ಸಕ್ಸಸ್ ಕಂಡಿರೋ ರೇಟು ತುಂಬ ಕಡಿಮೆ ಇದೆ. ನಮ್ಮ ಕ್ಲೈಮೇಟ್ ಅಡ್ಜಸ್ಟ್ ಆಗಲ್ಲ, ಫುಡ್ ಅಡ್ಜಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಅದು ಕೆಲವೊಂದು ಸತ್ತೋಗಿದೆ, ಕೆಲವೊಂದು ದಪ್ಪನೇ ಆಗಲ್ಲ, ಈ ಥರ ಎಲ್ಲ ಮಾಡಿ ಲಾಸ್ ಮಾಡ್ಕೊಂಡು ನಾನೇ ನೋಡಿದ್ದೀನಿ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ. ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಎಲ್ಲೇ ಹೋದ್ರೂ ಕೂಡ ನಮ್ಮ ಮೈಸೂರು ಭಾಗದಲ್ಲಾದರೆ ನಂಜನಗೂಡು ಸಂತೆಲಿ ಒಳ್ಳೆ ಮೇಕೆ ಮರಿಗಳು ಸಿಗುತ್ತೆ, ನಾಟಿ ಮರಿಗಳು. ಅದನ್ನು ತೊಗೊಂಡು ಸಾಕಿ. ಮೇಕೆ ಮರಿಗಳಂತ ಬಂದಾಗ ಡೈಲಿ ಅಟ್ಲೀಸ್ಟ್ ಒಂದು 2 hours ಬಿಸಿಲಲ್ಲಿ ಬಿಡ್ಬೇಕು ಅದನ್ನ. ಸೊ ಏನಾಗುತ್ತೆ ಅಂತಂದ್ರೆ ಏನು ಸಿಕ್ಕರು ತಿನ್ನುತ್ತದೆ, ಎಂಥ ಸೊಪ್ಪು ಸಿಕ್ಕರು ತಿನ್ನುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಈ ಥರ ಈಗ ಬೇಸ್ಗೆ ಕೆಳಗಡೆ ತೋರಿಸು, ಇಲ್ಲಿ ನೋಡಿ, ನಾವು ಡ್ರಿಪ್ ಹಾಕಿರೋ ಜಾಗದಲ್ಲಿ ಅಷ್ಟೇ ಹಸಿರಾಗಿದೆ, ಇಲ್ಲೆಲ್ಲ ನಮಗೆ ಒಣಗೋಗಿದೆ. ಅಂದರೆ ಎಲ್ಲ ಗರಿಕೆ ಎಲ್ಲ ಬೆಳೆದಿಲ್ಲ. ನಾವೇನು ಮಾಡ್ತೀವಿ ಮಳೆಗಾಲದಲ್ಲೆಲ್ಲ ಅಂತಂದರೆ, ಇಲ್ಲಿ ಹುಲ್ಲು ಬೆಳೆದಾಗ ಕುರಿಗಳನ್ನ ಬಿಡ್ತೀವಿ ಮೇಯೋದಕ್ಕೆ. ಬಟ್ ಮೇಕೆಗಳನ್ನ ಹತ್ರ ಬಿಡೋದಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಕುರಿಗಳು 2 ಕಾಲು ಹಾಕಿ ಸೊಪ್ಪು ತಿನ್ನಲ್ಲ. ಬಟ್ ಮೇಕೆಗಳು ಏನು ಮಾಡುತ್ತೆ ಹೇಳು, ಆಲ್ಮೋಸ್ಟ್ 1 ವರ್ಷದ ಮೇಕೆ ಇತ್ತು ಅಂತಂದರೆ ಇಲ್ಲ ಕಾಲು ಹಾಕಿ ಸೊಪ್ಪು ತಿಂದ್ಬಿಡುತ್ತೆ. ಸೊ ಆ ಥರ ಮೇಕೆಗಳು ಯಾವುದೇ ಒಂದಷ್ಟು ನಮಗೆ ತುಂಬ ಬಯಲಿಲ್ಲ ಅಂದರೂ ಪರವಾಗಿಲ್ಲ, ಸುತ್ತಮುತ್ತ ಬೇಲಿ ಇದೆ ಮತ್ತೇನು ಗುತ್ತಿಗಳಿದೆ ಅಂತಂದ್ರೂ ಅಲ್ಲಿ ಜೀವನ ಮಾಡುತ್ತದು. ಅಲ್ಲಿ ಸಿಕ್ಕ ಸೊಪ್ಪೆಲ್ಲ ತಿನ್ಕೊಂಡು ಹೆಂಗೆ ಜೀವನ ಮಾಡುತ್ತೆ. ಸೊ ಮೇಕೆಗಳನ್ನ ಸಾಕ್ಬೋದು. ಏನಪ್ಪ ಅಂತಂದರೆ ಡೈಲಿ ಅಟ್ಲೀಸ್ಟ್ ಒಂದು 2 hours ಬಿಸಿಲು ಬಿಡ್ಬೇಕು ಅದನ್ನು. ಪ್ರವೀಣ್ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ, ರೇಷ್ಮೆ ಹುಳುವಿನ ಬಗ್ಗೆ ಅಷ್ಟೇನಾ? ಬ್ರದರ್ ಏನು ಮಾಡಿ ಅಂತಂದರೆ, ನಾನು ಎಲ್ಲದಕ್ಕೂ ಅದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಸಂಬಂಧಪಟ್ಟಂಥ ಲೆಂತಿ ವಿಡಿಯೋಗಳನ್ನ ನಾವು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀವಿ, ಒಂದ್ಸರಿ ಹೋಗಿ ನೋಡಿ. ರೇಷ್ಮೆ ಮಾಡೋರು ಯಾರೆಲ್ಲ ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲಿ ನಂಗೆ DM ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಏನದು ರೇಷ್ಮೆ ಮಾಡಿ ಅಂತಿರಲ್ಲ, ಎಲ್ಲ ಮಾಡಿ ರೇಟ್ ಬಿದ್ದೋಗ್ಬಿಡಲ್ವಾ ಅಂತ. ಎಲ್ಲ ಯಾರೇ ಕೇಳ್ಕೊಂಡೋದ್ರು ಕೂಡ ಮಾಡೋವಂಥವ್ರು ತುಂಬ ಕಡಿಮೆ. ಬಿಕಾಸ್ ರೇಷ್ಮೆ ಈ ಥರ ಗಿಡ ಹಾಕಿದಾಗ 1 ವರ್ಷದ ತನಕ ಸಾಕ್ಬೇಕು ಅದನ್ನು. 1 ವರ್ಷದ ತನಕ ನಂಗೆ ಅದರಿಂದ ಏನೂ ಲಾಭ ಆಗಲಿ ಇಳುವರಿ ಆದರೆ ಸಿಗಲ್ಲ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಒಂದು ರೇಷ್ಮೆ ಮನೆ ಮಾಡಬೇಕು ಅಂತಂದರೆ ಇವತ್ತಿನ ರೇಟಲ್ಲಿ ಮಿನಿಮಮ್ 4 ರಿಂದ 5 ಲಕ್ಷ ಖರ್ಚಾಗಿ ಆಗುತ್ತೆ. ಅಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ರೈತರು ಮುಂದೆ ಬರಲ್ಲ. ನನ್ನ ಸಜೆಷನ್ ಏನಂತಂದರೆ, 2 ಎಕರೆ ಜಮೀನು ಇತ್ತಾ, 2 ಎಕರೆ ಸೊಪ್ಪು ಹಾಕ್ಕೊಂಡು, ನಾನು ಇಷ್ಟೇ ಹೇಳೋದು, ಎಲ್ಲ ಕಡೆ ಲೋನ್ ಸಿಗುತ್ತೆ ಇವಾಗ.
ಮನೆಗಳನ್ನ ದೊಡ್ಡದು ಮಾಡಬೇಕು ಅಂತಿಲ್ಲ, ಒಂದು 20-30 ಮನೆಗಳು ಮಾಡ್ಕೊಳ್ಳಿ ಸಾಕು. ನಾನು ರೇಷ್ಮೆ ಮನೆ ಹೇಗಿರಬೇಕು ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಯಾವ ಥರ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಆ ಥರ ಮಾಡ್ಕೊಂಡಾಗ 2 ಎಕರೆ ಸೊಪ್ಪು ಹಾಕಂದ್ರೂ ಸಾಕು, ತಿಂಗಳಿಗೆ 60,000-70,000 ಸಾವಿರ ಆರಾಮ್ಸೆ ಆದಾಯ ನೋಡ್ಬೋದು. ನಾನು ಬೇರೆಯವ್ರ ಥರ ಬಂದೇ ಬರುತ್ತೆ ಅಂತ ಹೇಳಲ್ಲ, ರೇಷ್ಮೆ ಒಳ್ಳೆ ಬೆಳೆ ಹೌದು, ಬಟ್ ತುಂಬ ಸೆನ್ಸಿಟಿವ್ ಕ್ರಾಪ್ ಅಂತ ಕರಿತೀವಿ ನಾವು. ಈಗ ನಮ್ಮದೇ ಈ ಬ್ಯಾಚ್ ನೋಡೋದಾದ್ರೆ ಚಳಿಗೆ ಆಲ್ಮೋಸ್ಟ್ ಒಂದು 30-40% ಹುಳುಗಳು ಗೂಡು ಕಟ್ತಾ ಇಲ್ಲ ಚಳಿಗೆ. ಸೊ ಆ ಥರ ಆಗುತ್ತೆ. ಬಟ್ ಎಲ್ಲ ಟೈಮಲ್ಲಿ ಅದೇ ಥರ ಆಗಲ್ಲ, ಲಾಭದಾಯಕ, ಬಟ್ ಶ್ರಮ ಪಡಬೇಕು. ತುಂಬ ಒಳ್ಳೆ ಕ್ರಾಪ್ ಇದು, ಮಾಡಿ ಒಳ್ಳೇದಾಗುತ್ತೆ. ಬಟ್ ಹಿಂದಿನ ವಿಡಿಯೋಗಳೆಲ್ಲ ನೋಡ್ಕೊಂಬನ್ನಿ ಒಂದ್ಸಲ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹ್ಮ್ ಆಶೀಶ್ ಗೌಡ ಅವ್ರು ಕೇಳಿದ್ದಾರೆ, ಹ್ಮ್ ರಾಸಾಯನಿಕ ರಸಗೊಬ್ಬರ ಇರುವ ಅಂಶಗಳ ಬಗ್ಗೆ ವಿಡಿಯೋ ಮಾಡಿ. ಸೊ ನಾನೊಂದಷ್ಟು ತಿಳ್ಕೊಂಡಿದ್ದೀನಿ ಈ ಫರ್ಟಿಲೈಸರ್ಸ್ ಬಗ್ಗೆ ಎಲ್ಲ, ಬಟ್ ನಾನು ಅದ್ರ ಬಗ್ಗೆ ಇವಾಗ ಮಾತಾಡೋದಕ್ಕೆ ಹೋಗಲ್ಲ. ನನ್ನ ಉದ್ದೇಶ ಒಂದಿದೆ, ಯಾರಾದರೂ ಒಳ್ಳೆ ಸೈಂಟಿಸ್ಟ್ ಆಗ್ಬೋದು, ಒಳ್ಳೆ ರೈತರಾಗ್ಬೋದು. ಕೆಲವೊಂದು ನಾನು ಒಂದು 2-3 ಜನ ನೋಡಿ ಇಟ್ಕೊಂಡಿದ್ದೀನಿ, ಸೈಂಟಿಸ್ಟ್ ಆಗಿ ಈಗ ಒಂದಷ್ಟು ಕಾಲ ಸರ್ಕಾರಕ್ಕೋಸ್ಕರ ವರ್ಕ್ ಮಾಡಿ ಒಂದು ಡಿಪಾರ್ಟ್ಮೆಂಟಲ್ಲಿ ರಿಟೈರ್ಡ್ ಆಗಿಬಿಟ್ಟು ಇವತ್ತು ವ್ಯವಸಾಯ ಮಾಡ್ತಾ ಇದ್ದಾರೆ. ಅಂಥವ್ರ ಜೊತೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಅವಾಗ ನಿಮ್ಮೊಂದು ಕ್ಲಿಯರ್ ಪಿಕ್ಚರ್ಸ್ ಗೊತ್ತಾಗುತ್ತೆ. ನನಗೆ ಗೊತ್ತಿರೋದೇ ಅರ್ಧಂಬರ್ಧ ಅಲ್ಲಿ. ಆ್ಯಂಡ್ ಏನಾಗುತ್ತೆ ಅಂತಂದರೆ ಯಾವ ರೈತರಿಗಾಗ್ಬೋದು ಎಲ್ಲನೂ ತಿಳ್ಕೊಳ್ಳೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ರಸಗೊಬ್ಬರ ಅಂತ ಬಂದಾಗ ತುಂಬ ಏನಂತಾರೆ ಅದು ಬರೀ ಹೇಳೋದಲ್ಲ, ನಮ್ಗೆ ಅನುಭವಿಸಬೇಕು. ಬಿಕಾಸ್ ನಾನೀಗ ಬೆಳೀತಿರೋ ಬೆಳೆಗಳಾಗ್ಬೋದು, ರೇಷ್ಮೆಗೆ ಏನು ಬೇಕು ಅದು ತಿಳ್ಕೊಂಡಿದ್ದೀನಿ ನಾನು. ಬಟ್ ಅದ್ರ ಬಗ್ಗೆ ನಾನು ಇನ್ನೊಬ್ರಿಗೆ ಹೇಳಿ ಮಣ್ಣಿನ ವ್ಯತ್ಯಾಸ ಇರುತ್ತೆ, ನಾನು ಹೇಳಿದ್ದನ್ನು ಅವ್ರು ಹಾಕಿ ಅದಕ್ಕೆ ಅವ್ರಿಗೆ ಏನಾದ್ರು ರಿವರ್ಸ್ ರಿಯಾಕ್ಷನ್ ಬಂತು ಅಂತಂದರೆ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ನಾನು ಯಾರು ಒಬ್ರು ಒಳ್ಳೆ ವ್ಯಕ್ತಿ ಇರ್ತಾರೆ ತಿಳ್ಕೊಂಡವ್ರು, ಅವ್ರ ಜೊತೆ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಭರತ್ ಅನ್ನೋರು ಕೇಳಿದ್ದಾರೆ, ಸರ್ ಮಲ್ಬರಿ ಗಾರ್ಡನ್ ಮೇಂಟೆನೆನ್ಸ್. ಗುಡ್ ಕ್ವಶನ್. ಸೊ ನೀನೇ ಹೇಳಿದೆ ಇವತ್ತು ನರಸೀಪುರಕ್ಕೆ ಹೋಗ್ಬೇಕಾದ್ರೆಲ್ಲ ನೋಡ್ತೀನಿ ಇಲ್ಲೇ ಬೆಳೆದಿರ್ತಾರೆ ಅಂತಂದ. ಈಗ ಮೊದಲು ನಾವೇನು ಮಾಡ್ತಿದ್ವಿ ಅಂತಂದರೆ ಕಡ್ಡಿ ಹಾಕ್ತಿದ್ವಿ, ಇಲ್ಲೇ ಕಟ್ ಮಾಡಿಬಿಡ್ತಿದ್ವಿ. ಈಗ ಇಲ್ಲಿ ಏನು ಈ ಥರ ಛತ್ರಿ ಥರ ಬಂದಿದೆ ಅದು ಇಲ್ಲಿ ಬರ್ತಿತ್ತು. ಸೊ ನಾವೇನು ಮಾಡ್ತಿದ್ವಿ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು ಒಂದು. ಬಟ್ ಆಮೇಲೆ ಏನಾಗ್ತಿದ್ರು, ಮಳೆ ಬಂದಾಗೆಲ್ಲ ಇಲ್ಲಿ ಹನಿ ಬಿದ್ದಾಗ ಮಣ್ಣೆ ಆರ್ಬಿಡ್ತಿತ್ತು. ಇಲ್ಲಿ ಮಣ್ಣು ಹಾರಿ ಗಿಡ ಮರ ಸೊಪ್ಪಾಗ್ತಿತ್ತು ಒಂದು. ಅದಾದಮೇಲೆ ಗಿಡದ ಥರ ಬೆಳೀತಿದ್ರಿಂದ ಅದನ್ನು ನಾವು ಕುಡ್ಲು ತೊಗೊಂಡು ಕುಯ್ಬೇಕಾಗಿತ್ತು. ಅದಾದಮೇಲೆ ಸಿಕ್ಕಾವರೆ ಸತ್ಯ ಬೆಳ್ಕೊತಾ ಇತ್ತು ನೋಡಿ. ಈಗ ನಂಗೆ ಈ ಥರ ಬಂದಿದೆ ಅಲ್ವಾ, ನೆಕ್ಸ್ಟ್ ಇದು ಈ ಸತಿ ಇಷ್ಟು ಬರೋಷ್ಟರಲ್ಲಿ ಸ್ವಲ್ಪ ಕಟಾವಾಗುತ್ತೆ. ಟಿಲ್ಲರ್ ಕೆಲಸ ಮಾಡ್ತೀನಿ. ಈಗ ನಾನು ಇಲ್ಲಿ ಗೆಡ್ಡೆ ತನಕ ಟಿಲ್ಲರ್ ಬಿಟ್ಟಿದ್ದೀನಿ ನೋಡಿ, ಎಷ್ಟು ಸ್ಮೂತ್ ಆಗಿದೆ ಮಣ್ಣು, ಅಂದರೆ ಎಲ್ಲೋ ಎಷ್ಟು ಉದುದ್ರಾಗಿದೆ. ಇಲ್ಲಿ ಟಿಲ್ಲರ್ ಕೆಲಸ ಮಾಡಿದ್ದೀನಿ ನಾನು. ಇಲ್ಲೇ ಬಂದು ಈ ಛತ್ರಿ ಇಷ್ಟು ಅಗಲ ಆಯಿತು ಅಂತಂದರೆ ಇಲ್ಲಿ ಟಿಲ್ಲರ್ ಕೆಲಸ ಮಾಡೋದಕ್ಕಾಗಲ್ಲ, ಫಸ್ಟ್ ಪಾಯಿಂಟ್. ಆಮೇಲೆ ಈ ಥರ ಮರಗಟ್ಟಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲೆಗಳು ಅಗಲ ಬರುತ್ತೆ. ನಾನು ತುಂಬ ಕಂಪ್ಯಾರಿಸನ್ ಮಾಡಿದ್ದೀನಿ ನಾನು. ಈಗ ನೀವು ಯಾವಾಗ ಈ ಮಟ್ಟದಿಂದ ಸೊಪ್ಪು ಕುಯ್ತಾರೆ ಅವ್ರದ್ದು ಈ ದಪ್ಪ ಕಡ್ಡಿ ಬರುತ್ತೆ, ಇದಕ್ಕಿಂತ ಸ್ವಲ್ಪ ಕಡ್ಡಿ ದಪ್ಪ ಬರುತ್ತೆ, ಎಲೆ ಚಿಕ್ಕದು, ಇದಕ್ಕಿಂತ ಸ್ವಲ್ಪ ಚಿಕ್ಕದು ದೊಡ್ಡದು ಬರುತ್ತೆ ಅಷ್ಟೇ. ಬಟ್ ಮರಗಡ್ಡಿ ಮಾಡ್ಕೊಂಡಾಗ ಇದು ಬೆಳೆದ ಮೇಲೆ ಇಷ್ಟು ದಪ್ಪ ಆಗುತ್ತೆ ಒಂದೊಂದು ಕಡ್ಡಿ, ಎಲೆ ಇಷ್ಟು ಅಗಲ ಬರುತ್ತೆ. ಸೊ ಮರಗಡ್ಡಿಗೆ ನೀರು ಕಡಿಮೆ, ತುಂಬ ನೀರು ಬೇಕು ಅನ್ನೋದಿಲ್ಲ, ಕಡಿಮೆ ನೀರೆಲ್ಲ ಸಾಕ್ಬೋದು. ಬಿಕಾಸ್ ನಾನು ಹೇಳ್ತಿದ್ದಾಗನೇ ಮರಗಡ್ಡಿ ಅಂತ ಕರಿತೀವಿ. ಸೊ ಈ ಥರ ಮಾಡ್ಕೊಂಡಾಗ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಕಟ್ ಮಾಡೋದಕ್ಕೂ ಬೆಂಡಾಗೆಲ್ಲ ಕಟ್ ಮಾಡಬೇಕು ಅನ್ನೋದಿಲ್ಲ, ಕುಡ್ಲು ಬೇಕಾಗಿಲ್ಲ, ಕತ್ತೆ ತಗೋತೀವಿ, ಈ ಥರ ಕಟ್ ಮಾಡ್ಕೋತೀವಿ. ಸೊ ಈ ಥರ ಮಾಡ್ಬೋದು. ಅದ್ರ ರಿಲೇಟೆಡ್ ಕೂಡ ನಮ್ಮ ಯೂಟ್ಯೂಬಲ್ಲಿ ವಿಡಿಯೋ ಇದೆ, ಹೋಗಿ ನೋಡ್ಕೊಂಬನ್ನಿ. ಮಧು ಅಫಿಷಿಯಲ್ ಅಕೌಂಟ್ ಅನ್ನೋರು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹೇಳಿ. ಹಂಗೆ. ಸೊ ಏನಾಯ್ತು ಅಂತಂದರೆ ಕೋವಿಡ್ ಟೈಮಲ್ಲಿ ಸಿಕ್ಕಾಬಟ್ಟೆ ಕ್ರೇಜ್ ಹುಟ್ಬಿಡ್ತು, ಡ್ರ್ಯಾಗನ್ ಫ್ರೂಟ್ ಅಂತ ಅಂದ್ಬಿಟ್ಟು ಎಲ್ಲರೂ ಹಾಕೊಂಡು ಬಂದರು. ಬಟ್ ನಾನು ತಿಳಿದ ಮಟ್ಟಿಗೆ ಡ್ರ್ಯಾಗನ್ ಫ್ರೂಟ್ಗೆ ಬೈ ಪ್ರಾಡಕ್ಟ್ಸ್ ಇಲ್ಲ. ಅಂತಂದರೆ ಈಗ ನಾನು ರೇಷ್ಮೆ ಗೂಡು ಬೆಳಿತೀವಲ್ವಾ, ಅದರಿಂದ ನಮಗೆ ರೇಷ್ಮೆ ಬರೀ ಸೀರೆ ಮಾಡಲ್ಲ, ರೇಷ್ಮೆ ಪಂಚೆ ಮಾಡ್ತಾರೆ, ರೇಷ್ಮೆ ಬಟ್ಟೆ ಮಾಡ್ತಾರೆ, ರೇಷ್ಮೆ ಸೀರೆ ಮಾಡ್ತಾರೆ. ಆ್ಯಂಡ್ ರೇಷ್ಮೆ ಗೂಡು ಏನು ಕೊಕ್ಕುನ್ ಅಂತ ಹಿಂಗೆ ಕರಿತೀವಿ, ಅದನ್ನು ತೊಗೊಂಡು ಒಂದಷ್ಟು ಆರ್ಟ್ ಮಾಡ್ತಾರೆ, ಅದನ್ನು ಕಟ್ ಮಾಡ್ಬಿಟ್ಟು ಏನೋ ಮಾಡೋದಾಗಲಿ ಈ ಥರ ಎಲ್ಲ ಮಾಡ್ತಾರೆ. ಬಟ್ ಅದಾಯ್ತಾ, ನೆಕ್ಸ್ಟ್ ಬೇಕಾದ್ರೆ ನಮಗೆ ತೆಂಗಿನ ಮರ ಹಾಕ್ತೀವಿ ನಾವು. ತೆಂಗಿನ ಮರ ಬೈ ಪ್ರಾಡಕ್ಟ್ಸ್ ಅಂತಂದ್ರೆ ಹೆಂಗಂದ್ರೆ ನಮ್ಮ ರೈತರು ತುಂಬ ಜನ ಅರ್ಥ ಆಗಲ್ಲ ಅನ್ಕೋತೀನಿ. ಬೈ ಪ್ರಾಡಕ್ಟ್ಸ್ ಅಂದರೆ ಅದರ ಉಪ ಉತ್ಪನ್ನಗಳು. ಏನೋ ತೆಂಗಂತಂದ್ರೆ ಎಳ್ನೀರು ಬರುತ್ತೆ, ಕಾಯಿ ಬರುತ್ತೆ, ಕೊಬ್ಬರಿ ಬರುತ್ತೆ. ಹೌದು, ಕೊಬ್ಬರಿ ಬರುತ್ತೆ. ಸೊ ಇದೆಲ್ಲ ಆದ್ಮೇಲೆ ಈಗ ಏನ್ ಮಾಡ್ತಾರೆ ಹೇಳು, ಎಣ್ಣೆ. ಕೊಬ್ಬರಿ ಎಣ್ಣೆ ಬರುತ್ತೆ. ಈಗ ನಾವು ಕಾಯೆಲ್ಲ ಎಡದ್ಮೇಲೆ ಸಿಪ್ಪೆ ಸಿಗುತ್ತಲ್ಲ, ಆ ಸಿಪ್ಪೆಲ್ಲ ಹಗ್ಗ ಮಾಡ್ತಾರೆ. ಆಮೇಲೆ ಇವಾಗ ಕಾಯಿ ಕಂಠದಲ್ಲಿ ಬೌಲ್ ಮಾಡ್ತಾರೆ, ಬೌಲ್ ಮಾಡ್ತಾ ಇದಾರೆ, ಕೆಜಿ ಗಟ್ಟಲೆ ತಗೊಂಡೋಗ್ಬಿಟ್ಟು. ಅದಾದ್ಮೇಲೆ ಕೋಕೋ ಪೀಟ್ ಅಂತ ಒಂದು ಗೊಬ್ಬರ ಮಾಡ್ತಾರೆ. ಇಷ್ಟೆಲ್ಲ ಇದೆ. ಬಟ್ ನಿಮ್ಗೆ ಡ್ರ್ಯಾಗನ್ ಫ್ರೂಟ್ ಅಂತ ಬಂದಾಗ ಅದು ತಿನ್ನಕ್ ಮಾತ್ರ ಬಳಸ್ತಾ ಇದೀವಿ, ಅದರಿಂದ ಏನೋ ಯಾವುದೇ ತರ ಬೈ ಪ್ರಾಡಕ್ಟ್ಸ್ ಇಲ್ಲ. ಸೊ ಡಿಮ್ಯಾಂಡ್ ಕಡಿಮೆ ಆಯ್ತು. ಇಲ್ಲ ನಾನು ಚೆಕ್ ಮಾಡಿದೆ. ಸೊ ಅದಕ್ಕೆ ನಾನು ಹೇಳಿದ್ದು, ನಾನು ಅವಕಾಡೋ ಹಾಕೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಪ್ಲಾನ್ ಮಾಡ್ತಾ ಇರೋದು ನಾನು. ನಮ್ಮೂರೊಬ್ರು ಹಾಕಿದೆಲ್ಲ ಕೇಳ್ಬಿಟ್ಟು. ಸೊ ಡ್ರ್ಯಾಗನ್ ಫ್ರೂಟಲ್ಲಿ ಅಷ್ಟು ಬೈ ಪ್ರಾಡಕ್ಟ್ಸ್ ಇಲ್ಲ. ಮಾಡೋದಿದ್ರೆ ಮಾಡ್ಬೋದು ಬ್ರದರ್. ಏನಾಗುತ್ತೆ ಅಂತಂದ್ರೆ ಮಾಡಂಗಿದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡಿ. ನಾನು ಯಾರೇ ಏನೇ ಇಕ್ಕಿದ್ರು ಅದೇ ಹೇಳೋದು ನಾನು. ಹೊಸದಾಗಿ ಒಬ್ಬ ರೈತನಾಗ್ಬೋದು, ನಾನು ರೈತ ಕುಟುಂಬದ ಹುಟ್ಟು ಬೆಳೆದಿದ್ದೀನಿ ಅಂತಂದಾಗ್ಬೋದು. ಬಟ್ ನಮ್ಮ ತಂದೆ ಮಾಡದೇ ಇರೋದನ್ನ ನಾನೇನೋ ಹೊಸದಾಗೇನೋ ವ್ಯವಸಾಯದಲ್ಲಿ ಮಾಡ್ತೀನಿ ಅಂತಂದಾಗ ಸಣ್ಣ ಪ್ರಮಾಣದಲ್ಲಿ ಮಾಡಬೇಕು. ಏನಪ್ಪ ಒಂದು 1 ಎಕರೆ ಹಾಕೋದನ್ನ ಒಂದು 1/4 ಎಕರೆಗೆ ಹಾಕಿ, ಒಂದು 10 ಕುಂಟೆಗೆ ಹಾಕಿ. 10 ಕುಂಟೆಗೆ ಹಾಕ್ಬಿಟ್ಟು ಒಂದು ನೋಡಿ ನೀವು ಮಾರ್ಕೆಟ್ ಹೆಂಗಿದೆ, ನಂಗೆ ಲಾಭ ತರ್ತಾ ಇದೆಯಾ ಅಂತ. ಏನಾಗಲ್ಲ, ಒಂದು 6 ತಿಂಗಳು 1 ವರ್ಷ ವೇಸ್ಟ್ ಅಂತಲ್ಲ, ಟೈಮ್ ತಗೋತದ ಅಷ್ಟೇ ಅದು.
ಸಣ್ಣ ಪ್ರಮಾಣದಲ್ಲಿ ಮಾಡಿ ಸಕ್ಸಸ್ ಸಿಕ್ತು ಅಂತಂದ್ರೆ ಮಾಡಬಲ್ಲೆ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಷ್ಟೇ. ನಾನೇ ಪ್ರಸನ್ನ ಅಂತೆ ಬ್ರೋ. ನೀವೇ ಪ್ರಸನ್ನ ಇರಲಿ. ಬ್ರೋ, ಭೂಮಿ ಇಲ್ಲದೆ ಫಾರ್ಮಿಂಗ್ ಮಾಡೋದು ಹೇಗೆ ಅಂತ. ಗುಡ್ ಕ್ವಶನ್. ಸುಮಾರು ಜನ ನಾನು ಮೇನ್ ಆಗಿ ವ್ಯವಸಾಯಕ್ಕೆ ಬರಬೇಕು ಅನ್ನೋ ಕಾರಣನೇ ಅದು. ನಾನು ಯಾವಾಗ ಬೆಂಗಳೂರಿಂದ ಕೋವಿಡ್ ಟೈಮಲ್ಲಿ ಊರಿಗೆ ಬಂದೆ, ನನ್ನ ತುಂಬ ಜನ ಫ್ರೆಂಡ್ಸ್ ಕೇಳಿದ್ರು, ನಮ್ಮ ನಿತಿನ್ ಆಗ್ಬೋದು, ಗುರು ಆಗ್ಬೋದು, ಎಲ್ಲ ಕೇಳಿದ್ರು ನನ್ನ, ನಾನು ಕುರಿ ಸಾಕಾಣಿಕೆ ಮಾಡಬೇಕು, ಹೆಂಗ್ ಮಾಡೋದು? ಫಸ್ಟ್ ಪಾಯಿಂಟ್ ಅವ್ರು ಕುರಿ ಸಾಕಣೆ ಬಗ್ಗೆ ಕೇಳಿದ್ರು. ಆಮೇಲೆ ನಾನೇ ತಗೊಡ್ತೀನಿ ಸಾಕ್ಬಿಡು. ಅದಾದ್ಮೇಲೆ ಇನ್ನೊಂದು ಇಬ್ರು ಕೇಳಿದ್ರು ನನ್ನ, ಜಮೀನು ಗುತ್ತಿಗೆಗೆ ಸಿಗುತ್ತಾ ನಿಮ್ಮ ಊರ್ ಕಡೆ, ಗುತ್ತಿಗೆ ತಕೊಡು, ನಾನು ವ್ಯವಸಾಯ ಮಾಡ್ತೀವಿ ಅಂತ. ನನಗನ್ಸಿದ್ದು, ಅಲ್ಲ ಗುರು, ಬೇರೆ ಯಾರೋ ಬಂದು ನಂಗೆ ಜಮೀನ್ ಬೇಕು ಗುತ್ತಿಗೆ ಕೊಡು ಅಂತ ಕೇಳ್ತಿದ್ದಾರೆ, ನನ್ನದೇ ಜಮೀನ್ ಇಟ್ಕೊಂಡು ನಾನು ಏನಕ್ಕೆ ಮಾಡಬಾರ್ದು ಅಂತ ನಮ್ದು ಇನ್ನೊಂದು 3 ಎಕರೆ ಯಾವಾಗ ಪಾಳು ಬಿದ್ದಿತ್ತು, ಅಲ್ಲೇ ಅಡಿಕೆ ತೆಂಗು ಸ್ಟಾರ್ಟ್ ಮಾಡಿ ಇಲ್ಲಿ ರೇಷ್ಮೆ ಮಾಡ್ತಾ ಇದ್ವಿ. ಕಾರಣಾಂತರಗಳನ್ನ ನಿಲ್ಲಿಸ್ಬಿಟ್ಟಿದ್ವಿ, ಮತ್ತೆ ರೇಷ್ಮೆ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಏನ್ ಮಾಡ್ಬೋದು ಅಂತಂದ್ರೆ, ನೀವು ನಾನು ಹೇಳಿದಾಗೇನೆ ಗುತ್ತಿಗೆ ತಗೋಬಹುದು. ಈಗ ಸಿಟಿ ಸರೌಂಡಿಂಗ್ ಗುತ್ತಿಗೆ ಕೊಡೋದು ತುಂಬ, ಬಿಕಾಸ್ ಯಾವುದೇ ಒಂದು ಸಣ್ಣ ಸಿಟಿ ಆದ್ರೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ನಂಜನಗೂಡು ಆಗ್ಬೋದು, ಎಸ್.ಟಿ.ಕೋಟೆ, ಹುಣಸೂರು, ಮೈಸೂರು ಬಿಟ್ಟರೆ ಬೇರೆ ಟೌನ್ ಇಲ್ಲ ಅಂತಿದ್ರು. ಈಗ ಆ ಸಿಟಿ 10 to 15 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ರಿಯಲ್ ಎಸ್ಟೇಟ್ ಬೆಳೀತಾ ಇದೆ, ಸೈಟ್ಗಳು ಮಾಡ್ತಾ ಇದ್ದಾರೆ. ಅಲ್ಲಿ ಲೀಸ್ ಸಿಗಲ್ಲ ನಿಮಗೆ, ಸ್ವಲ್ಪ ಇಂಟೀರಿಯರ್ ಬರಬೇಕು. ಲೀಸ್ ತಗೊಳ್ಳಿ, ಮಿನಿಮಮ್ ಒಂದು 5 years ತಗೊಳ್ಳಿ, 1 ವರ್ಷ 2 ವರ್ಷ ತಗೋಬೇಡಿ. ಬಿಕಾಸ್ ನಾವು ಬಂದು ಏನೋ ಮಾಡಿ ಕಲಿಯೋಷ್ಟು 1 ವರ್ಷ ಆಗ್ಬಿಟ್ಟಿರುತ್ತೆ. ಅದ್ರ ಬಂದು ಮಿನಿಮಮ್ 5 years ತಗೊಳ್ಳಿ. ಸಿಕ್ಕರೆ 10-20 years ತಗೊಂಡು ತಪ್ಪಾಗಲ್ಲ. ಬಟ್ ಯಾವುದೇ ಕಾರಣಕ್ಕೂ ಏನು ಮಾಡಿ ಅಂತಂದ್ರೆ, ಕಮರ್ಷಿಯಲ್ ಕ್ರಾಪ್ ಮಾಡೋರು ಈ ಕುರಿ ಸಾಕಾಣಿಕೆ ಮಾಡ್ಬೋದು, ರೇಷ್ಮೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ನಾವು ಮರ್ಪಸ್ಲಾಗ್ತೀವಿ ಅಡಿಕೆ ತೆಂಗು ಅಂತ ಹೋಗ್ಬೇಡಿ, ಬಿಕಾಸ್ ಆ ಜಮೀನು ನಿಮ್ಮ ಸ್ವಂತದ್ದಲ್ಲ. ಈಗ ನೀವು 10 ವರ್ಷ ಲೀಸ್ ತಗೊಂಡ್ರೆ ನಾನು ಅಡಿಕೆ ತೆಂಗು ಬೆಳಿತೀನಿ ಅಂತ 7 ವರ್ಷ ಅಲ್ಲೇ ಹೋಗ್ಬಿಡುತ್ತೆ, 3 ವರ್ಷ ಫಲ ನಿಮ್ಗೆ ಏನು ಸಿಕ್ಕಲ್ಲ. ಅದ್ರ ಬದಲು ಹೇಳಿದ್ನಲ್ಲ, ಕುರಿ ಸಾಕಾಣಿಕೆ ಮಾಡೋರು, ಹೈನುಗಾರಿಕೆ ಮಾಡೋರು, ಅದಾದ್ಮೇಲೆ ರೇಷ್ಮೆ ಮಾಡೋರು ಮಾಡ್ಬೋದು. 10 ವರ್ಷ ಲೀಸ್ಗೆ ಇದ್ರೆ ತೊಂದರೆ ಇಲ್ಲ. ಸೊ ಈ ತರ ತರಕಾರಿ ಬೆಳಿಬೋದು, ಈ ತರ ಎಲ್ಲ ಮಾಡ್ಬೋದು. ಅನಿಮಲ್ ಹಸ್ಬೆಂಡ್ರಿ ಅಂತೂ ಡೆಫಿನೆಟ್ ಆಗಿ ಮಾಡ್ಬೋದು, ಲೀಸ್ ಲ್ಯಾಂಡ್ ತಗೊಂಡು. ಆದರ್ಶ್ ವೀರಾಪುರ, ಅಗ್ರಿಕಲ್ಚರ್ ನಲ್ಲಿ ನೀವೇನೋ ಮಾಡ್ತಾ ಇದ್ದೀರಾ, ಅದನ್ನ ಹೇಳಿ ಅಕ್ಕ ಅಣ್ಣ. ಇದೇ ಹೇಳ್ತೀನಲ್ಲ ಬ್ರದರ್, ಇಷ್ಟೇ ಮಾಡ್ತಿರೋದು ನಾವು. ಈಗ ನಮ್ಮಲ್ಲಿ ಕುರಿ ಇದೆ, ಮೇಕೆ ಇದೆ, 1-2 ಹಸು ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ರೇಷ್ಮೆ ಮಾಡ್ತೀವಿ. ರೇಷ್ಮೆ ಆದ್ಮೇಲೆ ಅಡಿಕೆ ಇದೆ, ತೆಂಗಿದೆ. ನೆಕ್ಸ್ಟ್ ನಾನು ಸ್ವಲ್ಪ ಪೆಪ್ಪರ್ ಹಾಕ್ಬೇಕು ಅಂತಿದ್ದೀನಿ. ನೆಕ್ಸ್ಟ್ ಈಗ ಹಿಂದೆ ಹೇಳಿದಾಗೆ ಅವಕಾಡೋ ಹಾಕ್ಬೇಕು ಅಂತಿದ್ದೀನಿ. ಸೊ ಇಷ್ಟನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ ಸದ್ಯ ಮಟ್ಟಿಗೆ. ಮುಂದಿನ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಿದೆ. ಇರೋ ಭೂಮಿಲಿ ಇಷ್ಟು ಮಾಡ್ಕೋತಾ ಇದೀವಿ. ಆ್ಯಂಡ್ ನನಗೆ ಅಪ್ಪನಿಗೆ ಕೈ ತುಂಬ ಕೆಲಸ ಸಿಗ್ತಾ ಇದೆ ಇಷ್ಟು ಭೂಮಿ ಮಾಡ್ತಿರೋದಂದರೆ. ನಾವು ತುಂಬ ಲೇಬರ್ ಡಿಪೆಂಡೆನ್ಸ್ ಇಲ್ಲ ನಮ್ಮಲ್ಲಿ, ಯಾವುದೇ ಥರ ಕೆಲಸದವ್ರು ನಮಗೆ ಕೆಲಸ ಮಾಡ್ತಾ ಇಲ್ಲ. ನಾನು, ಅಪ್ಪ, ನಮ್ಮಮ್ಮ ಜೊತೆ ನಮ್ಮ ಮನೆಯವರು ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ಅಷ್ಟನ್ನ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ವೆಜಿಟೇಬಲ್ಸ್ ಬಗ್ಗೆ ಹೇಳಿ ಸರ್. ಮಂಜುನಾಥ್. ಮಂಜುನಾಥ್ ಅವರು, ನಮ್ಮ ಅಪ್ಪನ ಹೆಸರು ಮಂಜುನಾಥೆ. ಏನಂತಂದರೆ, ನಾನು ಚಿಕ್ಕ ವಯಸ್ಸಿದ್ದಾಗ ನೋಡಿದ್ದೀನಿ, ನಮ್ಮ ಅಪ್ಪನ ತರಕಾರಿನೇ ಬೆಳೀತಿದ್ದು. ಎಷ್ಟು ಕಷ್ಟಪಡ್ತಿದ್ರು ಅಂತಂದರೆ, ಸರಿಯಾಗಿ ಕರೆಂಟ್ ಕೊಡ್ತಿರ್ಲಿಲ್ಲ, ಈಗಿನಷ್ಟು ಕರೆಂಟ್ ಇರಲಿಲ್ಲ ಅವಾಗ. ಆಮೇಲೆ ರಾತ್ರಿ ಎಲ್ಲ ನೀರು ಹಾಯಿಸೋರು. ಆ ಟಾರ್ಚ್ ಬದಲು ಹಳೆ ಸೈಕಲ್ ಟೈರ್ ಸಿಗುತ್ತಲ್ಲ, ಆ ಸೈಕಲ್ ಟೈರ್ ತಂದುಬಿಟ್ಟು ಬೆಂಕಿ ಹಚ್ಬಿಟ್ಟು ಸುಮಾರು ತುರಿಯೋದು. ಅದನ್ನ ಇಟ್ಕೊಂಡು ಹಿಂಗೆಲ್ಲ ಓಡಾಡ್ಕೊಂಡು ರಾತ್ರಿ ಎಲ್ಲ ಕೆಲಸ ಮಾಡೋರು. ಏನಾಗ್ತಿತ್ತು ಅಂತಂದರೆ, ಟೊಮೆಟೊ ಹಾಕ್ತಿದ್ವಿ, ಸೌತೆಕಾಯಿ, ಬೀನ್ಸು, ಕೋಸು, ಅದಾದ್ಮೇಲೆ ಕೋಸಲ್ಲಿ ಎಲೆಕೋಸು, ಹೂಕೋಸೆಲ್ಲ ಹಾಕ್ತಿದ್ವಿ. ತುಂಬ ಚೊಟ್ಟು, ತಡ್ನಿಕಾಳು, ಅವರೆಕಾಳು, ರಾಗಿ, ಗದ್ದೆನೂ ಮಾಡ್ತಿದ್ವಿ ನಾವು ಅವಾಗ. ಗ್ರೌಂಡ್ ಲೆವೆಲ್ ವಾಟರ್ ತುಂಬ ಚೆನ್ನಾಗಿತ್ತು ನಮಗೆ, ಗದ್ದೆನೂ ಮಾಡ್ತಿದ್ವಿ ಇಲ್ಲೇ. ಏನಾಗ್ಬಿಡ್ತಿತ್ತು, ಅದೊಂಥರ ಲಾಟ್ರಿ ಆದಂಗೆ ಆಗ್ಬಿಡ್ತಿತ್ತು ನಮಗೆ ತರಕಾರಿ ವಿಚಾರಕ್ಕೆ ಬಂದಾಗ. ನಮ್ಮ ಹತ್ರ ಜಮೀನು ಇದೆ, ಜಮೀನು ಇಲ್ಲ ಅಂತ ಹೇಳ್ತಿಲ್ಲ, ಜಮೀನು ಇದ್ರೂ ಕೂಡ ಟೊಮೆಟೊ ಹಾಕ್ತಿದ್ವಿ, ಸೌತೆಕಾಯಿ ಹಾಕ್ತಿದ್ವಿ, ಬದನೆಕಾಯಿ ಹಾಕ್ತಿದ್ವಿ. ಈ 3ರಲ್ಲಿ 1 ರೇಟ್ ಸಿಗೋದು ಕಷ್ಟ ಆಗ್ತಿತ್ತು ನಮಗೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಇತ್ತು, ಈಗಿನಷ್ಟು ಈಸಿ ಇರಲಿಲ್ಲ, ಬಿಕಾಸ್ ತುಂಬ ಆಟೋಗಳಿರಲಿಲ್ಲ. ಇರೋಂಥ ಆಟೋಗಳಲ್ಲೇ ಈಗ ಒಂದೊಂದು ಆಟೋದವ್ರು 2 ಸಲ 3 ಸಲ ಮೈಸೂರಿಗೆ ನಮ್ಮ ಊರಿಗೆ ಓಡಾಡೋರು. ನಾನು ಹೇಳೋದಿಷ್ಟೇ, ಹೌದು, ಏನು ಹೊಸದಾಗಿ ಮಾಡೋರು ಏನು ಪ್ಲ್ಯಾನ್ ಮಾಡ್ಕೋಬೇಕು ಅಂತಂದರೆ, ಎಕ್ಸಾಂಪಲ್ ಕೊಡ್ತೀನಿ ನಾನು. 2 ಎಕರೆ ಜಮೀನು ಇದೆಯಾ, 1 ಎಕರೆಗೆ ತಿಂಗಳಿಗೆ ನಮಗೆ ಕರೆಕ್ಟಾಗಿ ಇನ್ಕಮ್ ಬರಬೇಕು. ಆ ಥರದಿಂದ ವ್ಯವಸಾಯ ಕ್ರಾಪ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ನಂದು ರೇಷ್ಮೆ ಇರೋದು 1.25 ಎಕರೆ ರೇಷ್ಮೆ ಇದೆ, ನನ್ನ ತಿಂಗಳಿಗೆ ಒಂದಿಷ್ಟು ಆದಾಯ ಅಂತ ಸಿಗ್ತಾ ಇದೆ. 1 ಎಕರೆ ರೇಷ್ಮೆ ಹಾಕೋತೀರಾ, ಆಯ್ತಲ್ವಾ, ತಿಂಗಳಿಗೆ ಒಂದಿಷ್ಟು ಫಿಕ್ಸ್ಡ್ ಇನ್ಕಮ್ ಬಂತು ನನಗೆ. ಬಿಕಾಸ್ ಯಾವುದೇ ಲೋನ್ ಕಂಪ್ನಿಯವ್ರು ಆಗ್ಬೋದು, EMI ಆಗ್ಬೋದು, ಸ್ಯಾಲ್ರಿಡ್ ಅಂತ ಕೇಳ್ತಾರೆ. ಏನಕ್ಕೆ ಕೇಳೋರು ಹೇಳೋದು, ಕಷ್ಟವೋ ಸುಖ ತಿಂಗಳು ಸಂಬಳ ಬರುತ್ತೆ ಕಣಪ್ಪ, ಕಟ್ತಾರೆ ಅಂತ. ನಮ್ಮ ರೈತರಿಗೆ ಹತ್ರ ಕೇಳಲ್ಲ. ರೈತರಿಗೆ ಆ ವಿಚಾರದಲ್ಲಿ ಇವತ್ತಿಗೂ ಕೂಡ ಹಿಂಜರಿತಾರೆ. ಯಾವುದೇ ಲೋನ್ ಕೊಡಬೇಕು ಅಂದರೆ, ಸಣ್ಣ ಒಂದು ಮೊಬೈಲ್ EMI ಕೊಡ್ಬೇಕಾದ್ರೆ ನಾನು ಕಣ್ಣಾರ ನೋಡಿದ್ದೀನಿ, ರೈತನಿಗೆ ಕೊಡಲ್ಲ. ಏನಕ್ಕೆ ಅಂತಂದರೆ, ಫಿಕ್ಸ್ಡ್ ಇನ್ಕಮ್ ಏನಿದೆ ಅಂತ ಕೇಳ್ತಾರೆ. ಅದರಿಂದ ಹೇಳ್ತೀನಿ ನಾನು, ರೇಷ್ಮೆ ಮಾಡಿದಾಗ ನಿಮ್ಮೊಂದು ಫಿಕ್ಸ್ಡ್ ಇನ್ಕಮ್ ಸಿಗುತ್ತೆ. ಅನಿಮಲ್ ಹಸ್ಬೆಂಡ್ರಿ, ಕುರಿ, ಮೇಕೆ, ಹಸು ಸಾಕಿದಾಗ ನಿಮ್ಮೊಂದು ಫಿಕ್ಸ್ಡ್ ಇನ್ಕಮ್ ಅಂತ ಬರುತ್ತೆ. ಹಸುಗಳು ಸಾಕೋದು ತುಂಬ ಒಳ್ಳೇದು. ಏನಕ್ಕೆ ಅಂತಂದರೆ, ಫುಲ್ ಟೈಮ್ ನಾವು ಇಲ್ಲಿ ಮನೇಲೆ ಕೆಲಸ ಮಾಡ್ತೀವಿ, ತೋಟದಲ್ಲೇ ಕೆಲಸ ಮಾಡ್ತೀವಿ ಅಂತನ್ನೋರು ಹಸುಗಳು ಸಾಕಿದಾಗ ವಾರ ಹಾಲಿನ ದುಡ್ಡು ಬರುತ್ತೆ. ಸೊ ಅದು ನಿಮಗೆ ಫಿಕ್ಸ್ಡ್ ಇನ್ಕಮ್ ಆಗುತ್ತೆ. ಆ ದುಡ್ಡನ್ನು ನಂಬ್ಕೊಂಡು ಏನು ಬೇಕಾದ್ರೂ ಕೈ ಹಾಕ್ಬೋದು ನೀವು. ನೆಕ್ಸ್ಟ್ 1 ಎಕರೆ ಆಯಿತು, ಇನ್ನೊಂದು ಎಕರೆ 2 ಎಕರೆಯಲ್ಲಿ ಏನು ಮಾಡ್ಬೋದು ಅಂತಂದರೆ, ಅರ್ಧ ಎಕರೆ ಡಿವೈಡ್ ಮಾಡ್ಕೊಳ್ಳಿ. ಅರ್ಧ ಎಕರೆ ಸೌತೆಕಾಯಿ ಹಾಕಿ, ಅರ್ಧ ಟೊಮೆಟೊ ಹಾಕಿ, ಅರ್ಧ ಬೀನ್ಸ್ ಹಾಕಿ, ಅರ್ಧ ಕೋಸು ಹಾಕಿ. 1 ಎಕರೆ ಒಟ್ಟಿಗೆ ಮಾಡ್ಕೋಬೇಡಿ. ನಾನು ಹೇಳೋದೇನಂತಂದರೆ,
ನಮ್ಮ ರೈತರು ಒಂದು ಸುಮಾರು ಜನ ಬಾಯಲ್ಲಿ ಕೇಳಿದ್ದೀನಿ ನಾನು, ಬಂದರೆ ಬಂತು ಹೋದರೆ ಹೋಯ್ತು, ದೊಡ್ಡ ಪ್ರಮಾಣದಲ್ಲಿ ಮಾಡ್ಬಿಡ್ತೀನಿ ಅಂತ. ರೇಟ್ ಸಿಕ್ಕಿದ್ರೆ ಸರಿ, ರೇಟ್ ಸಿಗ್ಲಿಲ್ಲ ಅಂದ್ರೆ ಏನು ಮಾಡಬೇಕು? ಸೊ ಅದ್ರ ಬದಲಿಗೆ ನಾನು ಹೇಳೋದಿಷ್ಟೇ, ಅರ್ಧ ಎಕರೆ ರೇಟ್ ಸಿಗ್ತಾ ಕಡಿಮೆನೇ ಆದಾಯ ತಗೊಳ್ಳೋಣ, ತೊಂದರೆ ಇಲ್ಲ, ಕೈಯಿಂದ ಕಳ್ಕೊಳ್ಳೋಂಥದ್ದು ಬರಲ್ಲ. ಮತ್ತೆ ನೋಡಿ ನಾವು ಮಾಡಿದೀವಿ ನೋಡಿ, ಸುತ್ತ ತೆಂಗು ಹಾಕೊಳ್ಳಿ ಫಸ್ಟ್. ತೆಂಗು ಹಾಕೊಂಡಾಗ ಏನಾಗುತ್ತೆ ಅಂತಂದ್ರೆ ಅದು ಮುಂಬರೋ ದಿನಗಳಲ್ಲಿ ಅದು ನೀವು ಹಾಕಿದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಕೂಡ ಬೆನಿಫಿಟ್ ಸಿಗುತ್ತೆ. ಈ ತರ ವ್ಯವಸಾಯ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ದರ್ಶನ್ ಅವರು ಹ್ಮ್ ವಿತ್ ನೋ ಬ್ಯಾಕ್ಗ್ರೌಂಡ್ ಹೌ ಟು ಸ್ಟಾರ್ಟ್ ಬಿಸ್ನೆಸ್ ಇನ್ ಅಗ್ರಿಕಲ್ಚರ್. ಹಾ, ಚೆನ್ನಾಗಿ ಹೇಳಿದ್ದಾರೆ. ಅಗ್ರಿಕಲ್ಚರ್ ಬಿಸ್ನೆಸ್ ಅಂತ ಹಂಗೆ ಮಾಡ್ಕೋಬೇಕು ನಾವು. ಹೌದು, ಅಂದ್ರೆ ಏನಾಗುತ್ತೆ ಅಂತಂದ್ರೆ ಯಾವ ಆಸ್ಪೆಕ್ಟ್ ಕೇಳಿದ್ರೆ ಗೊತ್ತಾಗ್ತಿಲ್ಲ ನನಗೆ. ಅಂದ್ರೆ ಬ್ಯಾಕ್ಗ್ರೌಂಡ್. ಹ್ಮ್ ಅಪ್ಪ ತಾತ ಯಾರು ಜಮೀನ್ ಮಾಡ್ದೆ ಅಗ್ರಿಕಲ್ಚರ್ ಮಾಡ್ದೆ, ಹ್ಮ್ ನಾನ್ ಮಾಡ್ಬೇಕು ಅಂದ್ರೆ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ. ಆ ಥರ ಇದ್ದಾಗ ಹಿಂದಿನ ರೇಷ್ಮೆ ವಿಡಿಯೋದಲ್ಲಿ ಅದೇ ಹೇಳಿದ್ದೆ ನಾನು. ಈಗ ಫಾರ್ ಎಕ್ಸಾಂಪಲ್ ಒಂದು ಒಂದು ಏನಂದ್ರೆ ಲ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ, ನಿಮ್ಮ ರೀಸನಲ್ಲಿ ಯಾವ ಥರ ಕ್ರಾಪ್ ಬೆಳೀತಾರೆ ಒಂದು ಐಡಿಯಾ ಇರುತ್ತೆ ನಿಮಗೆ. ಯಾರು ಆಲ್ರೆಡಿ ಕೆಲಸ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ನಿಮ್ಮ ಕಡೆ ರೇಷ್ಮೆ ಬೆಳೀತಾ ಇದ್ದಾರಾ, ಸೊ ನಮ್ಮ ಕಡೆ ರೇಷ್ಮೆ ಆಗುತ್ತೆ ಅನ್ನೋದು ಇದೆಯಾ ನಿಮಗೆ? ರೇಷ್ಮೆ ಬೆಳೆಗಾರರ ಜೊತೆ ಅಟ್ಲೀಸ್ಟ್ ಒಂದು ವಾರ ಕೆಲಸ ಮಾಡಿ ಹೋಗ್ಬಿಟ್ಟು ಅವ್ರು ಸೊಪ್ಪು ಕಟ್ ಮಾಡೋದಿರ್ಬೋದು, ಹುಳುಗ್ ಸೊಪ್ಪು ಹಾಕೋದಿರ್ಬೋದು, ಸೊಪ್ಪು ಹೊತ್ಕೊಂಡು ಮನೆಗೆ ಹಾಕೋದಿರ್ಬೋದು, ಈ ಥರ ಎಲ್ಲ ಮಾಡಿದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು, ಹೌದು ಐ ಕ್ಯಾನ್ ಡೂ ಅಂತ. ಅವಾಗ ಮಾತ್ರ ಅಗ್ರಿಕಲ್ಚರ್ಗೆ ಬನ್ನಿ, ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹೇಳಿದಾಗ. ಬಿಕಾಸ್ ಬ್ಯಾಕ್ಗ್ರೌಂಡ್ ಇಲ್ಲ, ನಿಮ್ಮ ತಂದೆ ಮತ್ತೆ ತಾತ ಮಾಡಿಲ್ಲ ಅಂದ್ರೆ ಆ ಕೆಲಸಗಳನ್ನ ಇದಕ್ಕಿಂತ ಮುಂಚೆ ಮಾಡಿರಲ್ಲ ನೀವು. ಏನೋ ಖುಷಿಯಲ್ಲಿ ಲಕ್ಷ ಲಕ್ಷ ಬಂಡವಾಳ ಹಾಕ್ಬಿಟ್ಟು ಏನೋ ಮಾಡ್ಬಿಟ್ಟು ಕೊನೆಗೆ ಲೇಬರ್ಸ್, ಹೌದು ಲೇಬರ್ಸ್ ಇಟ್ಕೊಂತೀವಿ, ಏನೋ ಮಾಡ್ತೀವಿ, ಒಂದಿನ ಲೇಬರ್ ಕೈ ಕೊಟ್ಟಾಗ ನಾವು ಅದು ನೋಡ್ಕೋಬೇಕಲ್ಲ. ಈಗ ಸುಮಾರು ಜನ ಹೇಳ್ತಾರೆ ಕುರಿ ಮೇಕೆ ಫಾರ್ಮ್ ಮಾಡ್ತೀನಿ ಅಂತ. ಕುರಿ ಮೇಕೆ ಹೆಂಗಾಗತ್ತೆ ಅಂತಂದ್ರೆ ದಿನವಿದ್ರೆ ಊಟ ಕೊಡ್ಲೇಬೇಕು ಅದಕ್ಕೆ, ನಮ್ಮ ಥರನೇ ಅದು ಜೀವಿಗಳಲ್ವಾ. ಆ ಥರ ಊಟ ಕೊಡ್ಬೇಕಾದ್ರೆ ಲೇಬರ್ ಇರ್ತಾರೆ, ಲೇಬರು ಕೆಲಸ ಮಾಡ್ತಾ ಇರ್ತಾರೆ. ಒಂದು ದಿನ ಕೆಲಸದವ್ರು ರಜಾ ಆಗ್ತು ಅಂತಂದ್ರೆ ನಾವು ಅದನ್ನ ಹಂಗೆ ಬಿಡೋದಕ್ಕಾಗಲ್ಲ, ಅದಕ್ಕೆ ಊಟ ಹಾಕ್ಲೇಬೇಕು ನಾವು. ಸೊ ನಾವು ಮೇವು ಕುಯ್ದು ಮೇವು ತಗೊಂಡೋಗಿ ಅದಕ್ಕೆ ಊಟ ಹಾಕಂತ ಸಾಮರ್ಥ್ಯ ನಮ್ಮಲ್ಲಿ ಇದೆಯಾ ತಿಳ್ಕೊಬೇಕಾಗತ್ತೆ. ಸೊ ಏನೇ ಮಾಡಕ್ ಹೊರಟ್ರು ಕೂಡ ಸಣ್ಣ ಪ್ರಮಾಣದಲ್ಲಿ ಮಾಡಿ, ಮಾಡೋಕ್ಕಿಂತ ಮುಂಚೆ ಯಾರು ಆಲ್ರೆಡಿ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಅಟ್ಲೀಸ್ಟ್ ಒಂದು ವಾರ ಅವ್ರ ಜೊತೆ ಕಳೀರಿ, ಬೆಳಿಗ್ಗೆ ಸಂಜೆ ತನಕ ಅವರ ಕಷ್ಟ ಸುಖಗಳನ್ನ ಕೇಳಿ, ಏನೇನಾಗುತ್ತೆ ಅಂತ ತಿಳ್ಕೊಳ್ಳಿ. ಅದಾದ್ಮೇಲೂ ಕೂಡ ನಾನು ಮಾಡಬಲ್ಲೆ ಅಂದ್ರೆ ಮಾತ್ರ ಮಾಡಿ, ಇಲ್ಲ ಮಾಡಕ್ ಹೋಗ್ಬಿಟ್ಟಿದ್ದೇವೆ. ಸುಮಾರಷ್ಟು ಜನ ಒಂದ್ 7-8 ಜನ ಬರೀ ರೇಷ್ಮೆ ಬಗ್ಗೆನೆ ಕೇಳಿದಾರೆ. ನಾವ್ ಆಲ್ರೆಡಿ ಸುಮಾರು ವಿಡಿಯೋ ಮಾಡಿದ್ವಿ ರೇಷ್ಮೆ ಬಗ್ಗೆ, ಒಂದ್ 4-5 ಪಾರ್ಟ್ಸ್ ಅಲ್ಲಿ ವಿಡಿಯೋ ಮಾಡಿದೀವಿ. ಕಂಪ್ಲೀಟ್ ಮನೆ ಹೆಂಗೆ ಕಟ್ಟಬೇಕು, ಮತ್ತೆ ಮಲ್ಬೆರಿ ಹೆಂಗೆ ಬೆಳಿಬೇಕು ಸೀರೀಸ್ ಮಾಡಿದೀವಿ. ಅದನ್ನ ದಯವಿಟ್ಟು ಚೆಕ್ ಮಾಡಿ. ಒಂದ್ 7-8 ಜನ ಕೇಳಿದಾರೆ ಆ ಕ್ವಶನ್. ಹೌದಾ? ಸೊ ದಯವಿಟ್ಟು ಎಲ್ಲ ವಿಡಿಯೋಸ್ ನೋಡ್ಕೊಂಡ್ ಬನ್ನಿ ಒಂದ್ಸಲ. ಅದ್ ನೋಡ್ಕೊಂಡ್ ಬಂದು ಇನ್ನೇನೋ ಡೌಟ್ಸ್ ಅದೇ ವಿಡಿಯೋ ಕಮೆಂಟ್ ಮಾಡಿ. ಸೊ ನಾನು ಕಮೆಂಟ್ ನೋಡ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಾದ್ಮೇಲೂ ಡೌಟ್ ಇದ್ರೆ ರೇಷ್ಮೆ 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 ಎಲ್ರು ಸುಮಾರು ಅದನ್ನೇ ಮಾಡಿರೋದು, ಕ್ವಶನ್ಸ್ ಕೇಳಿರೋದು. ಓಕೆ, ನೆಕ್ಸ್ಟ್ ಸೊ ಕೋಳಿ ಸಾಕಾಣಿಕೆ ಬಗ್ಗೆ ಕೇಳಿದ್ದಾರೆ ಒಬ್ರು. ಓಕೆ, ಕೋಳಿ ಅಂತಂದ್ರೆ ಬಾಯ್ಲಲ್ಲಿ ಬರುತ್ತೆ, ನಾಟಿ ಕೋಳಿ ಬರುತ್ತೆ. ನಾವೇನ್ ಮಾಡೋದು, ಈಗ ನಮ್ದು ಏನು ರೇಷ್ಮೆ ಮನೆ ಇದೆ, ಅವಾಗ ರೇಷ್ಮೆ ಬೆಳೀತಿರ್ಲಿಲ್ಲ, ಸ್ವಲ್ಪ ಮಳೆ ಕಮ್ಮಿ ಆಯ್ತು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ವಿ, ನಾಟಿ ಕೋಳಿ ತಂದ್ವಿ. ಒಂದು 500 ನಾಟಿ ಕೋಳಿ ತಂದಾಗ ಫಾರ್ಮ್ ಕೋಳಿ ತರ ನಾಟಿ ಕೋಳಿ ಬೇಗ ದಪ್ಪ ಆಗಲ್ಲ, ಅದು ತುಂಬ ನಿಧಾನ ನಾಟಿ ಕೋಳಿ ದಪ್ಪ ಆಗೋದು. ಅದಕ್ಕೆ ತುಂಬ ಫೀಡ್ ಅಂತ ನಾವು ಫೀಡ್ನೇ ನಂಬ್ಕೋಬೇಕು ಅನ್ನೋದಿಲ್ಲ. ಮುಸ್ಕಿನ ಜೋಳ ಆಗ್ಬೋದು, ಗೋಧಿ ನುಚ್ಚಾಗ್ಬೋದು, ಅಕ್ಕಿ ನುಚ್ಚಾಗ್ಬೋದು, ರಾಗಿ ಆಗ್ಬೋದು, ಥರ ಬಿಡ್ಬೋದು. ಮೇನಾಗಿ ಇನ್ನೇನು ಮಾಡಬೇಕು, ನಾಟಿ ಕೋಳಿ ಮೈಸೂರು ಅಟ್ಲೀಸ್ಟ್ ಒಂದು 10 ಕುಂಟೆ ಜಮೀನಾರು ಬಿಟ್ಕೋಬೇಕು. ಏನಕ್ಕೆ ಅಂತಂದರೆ ನಾಟಿ ಕೋಳಿಗಳು ಗರಿಕೆ ತಿನ್ನುತ್ತೆ. ಮತ್ತು ನಾವೇನು ಮಾಡ್ಬಿಡ್ತಿದ್ವಿ ಅಂತಂದರೆ ಸಣ್ಣ ಪುಟ್ಟ ಹುಳುಗಳು, ಇರುವೆಗಳು ತಿನ್ನುತ್ತೆ. ಒಂದು 10 ಕುಂಟೆ ಜಾಗಕ್ಕೆ ಏನು ಮಾಡಿದ್ವಿ, ಸುತ್ತ ಸೈಡ್ ನೆಟ್ ಹಾಕಿದ್ವಿ. ಆಲ್ಮೋಸ್ಟ್ ಒಂದು 7 ಫೀಟ್ ಸೈಡ್ ನೆಟ್ ಹಾಕ್ಬಿಟ್ಟು ಕೋಳಿ ಹಾರ್ಕೊಂಡು ಆಚೆ ಹೋಗ್ಬಾರ್ದು. ಹಂಗೂ ಕೆಲವೊಂದು ಕಳ್ಳಮಗನ ಕೋಳಿಗಳೆಲ್ಲ 7 ಅಡಿ ಹಾರ್ಕೊಂಡು ಹೋಗ್ತಾ ಇತ್ತು, ಕೆಲವೊಂದು ನಾಟಿ ಕೋಳಿಗಳು ಎಲ್ಲ ಹೋಗ್ತಿರ್ಲಿಲ್ಲ. ಆ ಥರ ಹೊರಗಡೆ ಬಿಟ್ಟಾಗ ನಾವು ರಾಗಿ ಚೆಲ್ಬಿಡ್ತಿದ್ವಿ. ರಾಗಿ ಚೆಲ್ದಾಗ ಏನಾಯ್ತಿತ್ತು, ಹಾಯ್ಕೊಂಡು ತಿಂತಿತ್ತು. ಕೆಲವೊಂದು ಟೈಮಲ್ಲಿ ರಾಯ್ಕೊಂಡು ಯಾವುದೆಲ್ಲ ಮಿಸ್ ಆಗುತ್ತಿತ್ತು ಅದ್ರ ಬಾಯಿಂದ, ಅದು ಬೆಳೀತಿತ್ತು. ರಾಗಿ ಗಿಡ ಬೆಳೆದಾಗ ಅದನ್ನು ತಿಂತಿತ್ತು, ಗರಿಕೆ ತಿಂತಿತ್ತು, ಜೊತೆಗೆ ಅದು ಕೆಲವೊಂದ್ಸಲ ಕಲ್ಲು ತಿಂದು ಕರಗಿಸುತ್ತೆ ನಾಟಿ ಕೋಳಿ. ಸೊ ಆ ಥರ ಹೊರಗಡೆ ಬಿಟ್ಟು ಮೇಯಿಸಿದಾಗ ಆಮೇಲೆ ಸೊಪ್ಪು ಹಾಕ್ಬೋದು. ಈ ನಮ್ಮ ಕಡೆ ಒಂಥರ ಈ ಒಂದು ಗೊಬ್ಬರ ಸೊಪ್ಪು ಅಂತ ಕರಿತೀವಿ ನಾವು, ನಮ್ಮ ಕಡೆ ಬೆಳೆಯುತ್ತೆ, ಅದನ್ನ ತಂದು ಹಾಕ್ಬಿಡ್ತಿದ್ವಿ, ತಿನ್ಕೋತಾ ಇತ್ತು. ಇಷ್ಟು ಈ ತರ ಒಂದು ದಿನಕ್ಕೆ 2 ಟೈಮ್. ಹಾವು ಕಾಟ ಇದ್ರೆ ಕೋಳಿ ಹಾವು ಮರಿ ತಿನ್ನುತ್ತೆ, ಸಣ್ಣ ಹಾವು ಮರಿಗಳು ಕೋಳಿ ತಿನ್ನುತ್ತೆ. ಅಲ್ಲ, ಹಾವು ಇದ್ರೆ ಸ್ವಲ್ಪ ಹುಷಾರಾಗಿ. ಹೌದೌದು, ಅಂದ್ರೆ ನಾವು ಸೈಡ್ ನೆಟ್ ಹಾಕ್ಬಿಡ್ತಿದ್ವಲ್ಲ, ಒಳಗಡೆ ಏನು ಬರೋದಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದೇನಂತಂದ್ರೆ ಕೋಳಿ ಹೊರಗಡೆ ಬಿಟ್ಟಾಗ ನಾವು ಮುಂದೆ ಒಂದ್ ಕಡೆ ಕೂತ್ಕೋತಿದ್ವಿ ನಾವು. ಈಗ ನಮ್ಮ ಮನೆ ಮುಂದೆ ಆಗ್ಬೋದು, ಇಲ್ಲ ನಮ್ಮ ಸಪಾಟ ಮರದ ಕಡೆ ಸೇರಾಕೊಂಡು ಕೂತ್ಕೊಬಿಡ್ತಾ ಇದ್ವಿ. ಏನಕ್ಕೆ ಅಂತಂದ್ರೆ ಬೇರೆ ನಾಯಿಗಳು ಬಂದ್ಬಿಡ್ತಿತ್ತು. ನಮ್ಗೆ ನಾಯಿಗಳ ಕಟ್ಟ ತುಂಬಾ ಇದೆ ಇಲ್ಲಿ. ನಾಯಿಗಳು ಬಂದ್ಬಿಡ್ತು ಅಂದ್ಬಿಟ್ಟು ಅವೇನ್ ಮಾಡ್ತಿತ್ತು, ಬೆಳಿಗ್ಗೆ ಸಂಜೆ ನಾವು ಹೊರಗಡೆ ಬಿಟ್ಟಾಗ ಒಂದು ಒಳಗಡೆ ತುಂಬಾ ವಾಸನೆ ಬರುತ್ತೆ, ಕ್ಲೀನ್ ಮಾಡ್ಬೇಕು ಅನ್ನೋದಿರಲ್ಲ. ಹೊರಗಡೆ ಬಂದು ಮೇಯ್ದಾಗ ಓಕೆ
ತುಂಬಾ ಫೀಡ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಅಂಡ್ ಅದಾದ್ಮೇಲೆ ನಾಟಿ ಕೋಳಿಯಿಂದ ನಾಟಿ ಕೋಳಿ ಮೊಟ್ಟೆ ತಗೋಬಹುದು. ಗಿರಿರಾಜ ಅಂತ ಒಂದು ಬ್ರೀಡ್ ಬರುತ್ತೆ, ಅದರಿಂದ ನಮ್ಗೆ ಒಳ್ಳೊಳ್ಳೆ ಮೊಟ್ಟೆಗಳು ಸಿಗುತ್ತೆ. ನಾಟಿ ಕೋಳಿ ಮೊಟ್ಟೆ ಮಾರಬಹುದು ಅಂಡ್ ಪ್ರಾಪರ್ ಮಾರ್ಕೆಟಿಂಗ್ ಇಟ್ಕೋಬೇಕು ಅಷ್ಟೇ ನಾವು ಅದಕ್ಕೆ, ನಾಟಿ ಕೋಳಿ ಮೊಟ್ಟೆ ಮಾರುವಂತವ್ರು. ಅಂಡ್ ಆಮೇಲೆ ಅದು ಮಾಂಸಕ್ಕೂ ಹೋಗುತ್ತೆ ಸಾಕಂದ್ಮೇಲೆ. ನಾಟಿ ಕೋಳಿ ಲಾಭ ಇದೆ, ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಫಾರ್ಮ್ ಕೋಳಿ ಅಂತ ಬಂದಾಗ ನಮ್ ಸುಮಾರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಪೌಲ್ಟ್ರಿ ಫಾರ್ಮ್ ಮಾಡೋರು ಇದ್ದಾರೆ. ಅವರು ಆ ವಿಡಿಯೋಸ್ನ ಮಾಡೋಣ. ಬಿಕಾಸ್ ಪೌಲ್ಟ್ರಿ ಫಾರ್ಮಿಂಗಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಬಟ್ ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ರು, ಅವ್ರು ನಮ್ಮ ಅಪ್ಪನ ಜೊತೆ ಹೇಳಿದಾಗ ನಾನು ಕೇಳಿಸ್ಕೊಂಡಿದ್ದೀನಿ. ಕೋಳಿ ಫಾರ್ಮ್ ಮಾಡ್ತೀವಿ ಹೌದು, ಒಂದು ಬ್ರ್ಯಾಂಡ್ ಇರುತ್ತೆ, ಒಂದು ಕಂಪ್ನಿ ಇರುತ್ತೆ, ಕೋಳಿಗಳು ಕೊಡ್ತಾ ಇರುತ್ತೆ, ಬಾಯ್ಲರ್ ಕೋಳಿಗಳು. ಒಂದು ಸರಿ ಏನಾದರೂ ಒಂದು ಬ್ಯಾಚ್ ಅಲ್ಲಿ ರೋಗ ಬಂತು, ಇನ್ಫೆಕ್ಷನ್ ಬಂತು, ಏನಾದ್ರು ನಮ್ಮ ಕಡೆನೇ ತಪ್ಪಾಯ್ತು ಅಂತಂದ್ರೆ ನೆಕ್ಸ್ಟ್ ಅವ್ರ ಬ್ಯಾಚ್ ಕೊಡಲ್ಲ. ಸೊ ಆ ಕಂಪ್ನಿ ಕೊಡಲ್ಲ ಅಂತಾರೆ, ನೆಕ್ಸ್ಟ್ ಕಂಪ್ನಿಗೆ ಹೋಯ್ತು ಅಂತಂದ್ರೆ ಅವ್ರು ಅದೇ ಮಾತು ಹೇಳ್ತಾರೆ. ಬಿಕಾಸ್ ಏನಂತಾರೆ ಅಂತಂದ್ರೆ, ಆ ಕಂಪ್ನಿಯಿಂದ ನೀವು ನಮ್ಮ ಕಂಪ್ನಿ ಬಂದಿದ್ದೀರಾ, ಏನೋ ತಪ್ಪಾಗಿರುತ್ತೆ, ನಾವು ಕೊಡಲ್ಲ ಅಂತ ಹೇಳ್ತಾರೆ. ಬಟ್ 100ಕ್ಕೆ 1 ಹತ್ರ ಕೊಡೋರು. ಸೊ ನಾನು ಹೇಳೋದಿಷ್ಟೇ, ಬಾಯ್ಲರ್ ಪೌಲ್ಟ್ರಿ ಫಾರ್ಮ್ ಅಂತ ಬಂದಾಗ ನಾವು ಮನೆ ಕೊಡಬೇಕಾಗುತ್ತೆ, ಕೆಲಸ ಮಾಡಬೇಕಾಗುತ್ತೆ. ಫೀಡ್ ಆಗ್ಬೋದು, ಕೋಳಿ ಆಗ್ಬೋದು, ಮೆಡಿಸಿನ್ನು, ಡಾಕ್ಟರ್, ಪ್ರತಿಯೊಂದು ಅವ್ರ ಕಡೆಯಿಂದ ಬರ್ತಾರೆ ಪೌಲ್ಟ್ರಿ ಫಾರ್ಮ್ಗೆ, ಅಂದರೆ ಫಾರ್ಮ್ ಕೋಳಿಗೆ. ಸೊ ಅದೇನು ಮಾಡಬೇಕು ಅಂತಂದರೆ ನಾವು ನೀಟಾಗಿ ಕೆಲಸಗಳು ಮಾಡಬೇಕು, ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು, ಒಳ್ಳೆ ಮನೆ ಕಟ್ಟಬೇಕು, ಇಷ್ಟೆಲ್ಲ ಇದೆ. ಸೊ ಯಾರು ಒಳ್ಳೆ ಪೌಲ್ಟ್ರಿ ಫಾರ್ಮನ್ನು ಹುಡುಕ್ಬಿಟ್ಟು ಅವ್ರ ಹತ್ರ ಒಂದು ಇಂಟರ್ವ್ಯೂ ತಗೋಣ ನಾವು. ನೆಕ್ಸ್ಟ್ ಕ್ವಶನ್ ಹೇಳಿ ಮೇಡಮ್. ಕಿಂಗ್ ಮೇಕರ್ ಪ್ರಕಾಶ್, ಟೊಮೊಟೊ ಕ್ರಾಪ್ ಮತ್ತೆ ಬಾಳೆ ಗಿಡದ ಬಗ್ಗೆ ಹೇಳಿ. ಟೊಮೆಟೊ ಕ್ರಾಪ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಸುಮಾರು ಜನ ಹೇಳ್ತಿದ್ರು ಟೊಮೆಟೊನ ರೆಡ್ ಡೈಮಂಡ್ ಅಂತ ಹೇಳ್ತಿದ್ರು ಗುರು. ರೇಟ್ ಜಾಸ್ತಿ ಆದ್ರೆ ಹಿಂಗಾಗತ್ತೆ ಅಂತಂದ್ರೆ, ಈಗಲೂ ರೇಟ್ ಜಾಸ್ತಿ ಆಗಿದೆ. ಈಗ ಕಮ್ಮಿ ಆಯ್ತು 60 ರೂಪಾಯಿ ಇದೆ. ಈಗ ಕಮ್ಮಿ ಆಯ್ತು. ಹೌದಾ? ಮೊನ್ನೆಯಿಂದ ರೇಟ್ ಬಿತ್ತು. ನಾವು ಮಾರ್ಕೆಟ್ ಹೋಗಿದ್ದು ಯಾವಾಗ ಹೇಳು? 60 ರೂಪಾಯಿ ಇತ್ತು ಆಗ್ಲೂ. ಅಲ್ಲ, ಅದೇ ಹೇಳ್ತಿರೋದು ನಾನು. 60 ರೂಪಾಯಿ ನಮಗ್ ಕೊಡೋದು, ನಮ್ಮ ಹತ್ರ ತಗೊಳ್ಳೋದು ಅಲ್ಲ ಹೇಳಿದ್ದು. ಸೊ ನಮ್ಮ ಹತ್ರ ತಗೊಳ್ಳೋದು ಯಾವತ್ತೂ ಕಮ್ಮಿ ಇರುತ್ತೆ. ನಾನು ಇವಾಗ ವಿಚಾರಿಸಿದ ಮಟ್ಟಿಗೆ ಸಂಜೆ ಒಬ್ರು ಕೇಳಿದೆ, ಲಾಸ್ಟ್ ವೀಕ್ ಇದ್ ರೇಟ್ ಇವಾಗಿಲ್ಲ. ನಾನು ಅದಕ್ಕೆ ಹೇಳಿದೆ, ಹಿಂದಿನ ವಿಡಿಯೋ ಅಲ್ಲ, 1 ನಿಮಿಷ ಮುಂಚೆ ಹೇಳಿದ್ದೀನಿ ಇದೇ ವಿಡಿಯೋದಲ್ಲಿ. ಏನ್ ಮಾಡ್ಬೇಕು ಅಂತಂದ್ರೆ, ದೊಡ್ಡ ಮಟ್ಟದಲ್ಲಿ ಬೆಳಿಬಾರ್ದು, ಅರ್ಧ ಎಕರೆ ಬೆಳ್ಕೊಳ್ಳಿ ಸಾಕು. ರೇಟ್ ಬಂದ್ರೆ ಏನು ಲಕ್ಷ ದುಡಿಬಹುದು. ರೇಟ್ ಬರಲ್ಲ ಅಂದ್ರೆ ಹಾಕಿದ ಬಂಡವಾಳ ಸಿಗಲ್ಲ. ಬಿಕಾಸ್ ಟೊಮ್ಯಾಟೊ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಅದಕ್ಕೆ ನಾವು ಕಡ್ಡಿ ನೆಡಬೇಕು, ದಾರ ಬಿಡಬೇಕು, ತುಂಬಾ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ಬೇಕೀಗ, ಗೊಬ್ಬರ ಚೆನ್ನಾಗಿ ಕೊಡಬೇಕು. ಸೊ ಇಷ್ಟೆಲ್ಲ ಇರೋದ್ರಿಂದ ಅದು ಬಾಳೆ ಹಾಕೋರು ಒಳ್ಳೆ ಬೆಳೆ ಬಾಳೆ ಏನ್ ಮಾಡಿ ಅಂತಂದ್ರೆ, ಒಳ್ಳೆ ಸೀಸನ್ ನೋಡ್ಕೊಂಡು ಹಾಕ್ಬೋದು. ನಾನು ಇದಕ್ಕಿಂತ ಒಂದು ಮುಂಚೆ ಒಂದು ರೀಲ್ ಮಾಡಿ ಹಾಕಿದ್ದೆ, ಏಲಕ್ಕಿಯ ಬಾಳೆ ಯಾವ ತರ ಹಾಕ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ನಾನು ಅವ್ರಿಗೆ ಹೇಳಿದ್ದು ಈ ಮೇ ಜೂನಲ್ಲಿ ಹಾಕಿ ಅಂತ. ಅದು ಸುಮಾರು ಜನ ಕಮೆಂಟ್ ಮಾಡಿದ್ರು, ಆವಾಗ ಹಾಕಿದ್ರೆ ನನಗೆ ಏನಪ್ಪಾ ಮುಂಗಾರು ಗಾಳಿಗೆ ಬಿದ್ದೋಗಲ್ವಾ, ಲಾಸ್ ಆಗಲ್ವಾ ಅಂತ. ನಾನು ಹೇಳೋದಿಷ್ಟೇ, ಬೇರೆ ಸೀಸನ್ ಅಲ್ಲಿ ಹಾಕಿ. ಈಗ ಫಾರ್ ಎಕ್ಸಾಂಪಲ್ ಯಾವ ಮಂತಮ್ಮ ಇದು, ಜನವರಿಲಿ ಇದೀವಿ. ನಾನು ಮೊನ್ನೆ ತಂದಾಗ ನಾನು ಏಲಕ್ಕಿ ಬೆಳೆ ನಮ್ಮನೆಗೆ 45 ರೂಪಾಯಿ 1 kg ಸಿಕ್ತು. ಅಂದ್ರೆ ರೈತನಿಗೆ ಹಾರ್ಡ್ಲಿ 20-22 ರೂಪಾಯಿ ಸಿಗ್ತಾ ಇರುತ್ತೆ. ಸೊ ನೀನಲ್ಲಿ 1,000 ಗೆಡ್ಡೆ ಹಾಕ್ಬಿಟ್ಟು 1,000 ಗೆಡ್ಡೆನೂ ಸಕ್ಸಸ್ ಆಗಿ 20 ರೂಪಾಯಿ ರೇಟ್ ಸಿಗೋದಂಗಿದೆ. ನೀನ್ ಜೂನ್ ಹಾಕಿದಾಗ ಆಲ್ಮೋಸ್ಟ್ ಒಂದು 13-14 ತಿಂಗಳಿಗೆ ಕಟಾವ್ ಬರುತ್ತೆ. 14 ತಿಂಗಳು 13ನೇ ತಿಂಗಳಿಗೆ ಸ್ಟಾರ್ಟ್ ಆದ್ರೆ ಒಂದು 16-17ನೇ ತಿಂಗಳ ತನಕ ಏಲಕ್ಕಿ ಬೆಳೆ ಕಟಾವ್ ಬರುತ್ತೆ. ಆ ಸೀಸನ್ ಏನಾಗುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಸರಿ ಮೇ ಮಿಡ್ ಜೂನ್ ಫಸ್ಟ್ ವೀಕ್ ಅಲ್ಲಿ ಹಾಕ್ತಿವಿ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಅದು ಜುಲೈ ಆಗಸ್ಟ್ ಬಂತು ಅಂತಂದ್ರೆ ಈಲ್ಡು ನಮ್ಗೆ ಯಾವ ಹಬ್ಬ ಬರುತ್ತೆ ಹೇಳುವಾಗ? ವರಮಹಾಲಕ್ಷ್ಮಿ ಬರುತ್ತೆ, ದೀಪಾವಳಿ ಬರುತ್ತೆ, ದಸರಾ ಬರುತ್ತೆ, ಮಹಾಲಯ ಅಮಾವಾಸ್ಯೆ ಬರುತ್ತೆ. ಸೊ ಈ ತರ ಮೇನಾಗಿ ಈ ತರ ಹಬ್ಬಗಳು, ಆಯುಧ ಪೂಜೆ, ಇದೆಲ್ಲ ಬರೋದ್ರಿಂದ ಹಣ್ಣು ತುಂಬಾ ಮುಖ್ಯ. ಒಳ್ಳೆ ರೇಟ್ ಸಿಗುತ್ತೆ, ಅವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ನಾನು ಹೇಳೋದಿಷ್ಟೇ, 1000 ಹಾಕ್ಬಿಟ್ಟು ಏನೋ ಮಳೆಗಾಲ ಸಿಗಾಕಂತ ಒಂದ್ 100 ಗೆಡ್ಡೆ ಹೋಗ್ಲಿ, 900 ಗೆಡ್ಡೆ ಚೆನ್ನಾಗಿ ಬಂತು ಅಂದ್ರೆ ಒಳ್ಳೆ ಲಾಭ ಸಿಗುತ್ತೆ, ಚೆನ್ನಾಗಿ ರೇಟ್ ಇರುತ್ತೆ. ಒಂದು ಗೆಡ್ಡೆನ ಹೋಗದ ತರ ಮಾಡ್ಬೋದು, ಟೇಪ್ ಕಟ್ಟೋದು ಅಂತ ಹೇಳ್ತೀವಿ ನಾವು. ಸೊ ಅದನ್ನ ಟೇಪ್ ಕಟ್ಟಿದಾಗ ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಸಪೋರ್ಟ್ ಕಟ್ತೀವಿ. ಲಾಸ್ಟ್ ಅದೇ ದಾರ ಎಳ್ಕೊಂಡ್ ಬಂದ್ಬಿಟ್ಟು ಒಂದು ಗೈ ಹೊಡೆದ್ಬಿಟ್ಟು ಅದು ಕಟ್ತೀವಿ. ಸೊ ಅವಾಗ ಎಷ್ಟೇ ಗಾಳಿ ಮಳೆ ಬಂದು ಅಳ್ಳಾಡಲ್ಲ. ಇನ್ನೇನು ನೆಕ್ಸ್ಟ್ ಕ್ವೆಶ್ಚನ್ ಇದೆ ಮೇಡಮ್. ನಿವೇದಿತಾ 77 ಅವರು, ಹೌ ಟು ಓಪನ್ ನರ್ಸರಿ ಮೇಕ್ ವಿಡಿಯೋಸ್. ಸೊ ಮೇಡಮ್, ನಾನು ನರ್ಸರಿ ಓಪನ್ ಮಾಡಿಲ್ಲ, ಅದಕ್ಕೂ ಒಬ್ಬ ಒಳ್ಳೆ ನರ್ಸರಿ ಮೇಂಟೈನ್ ಮಾಡ್ತಿರೋರು ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ಖಂಡಿತವಾಗಿ. ನನಗೆ ಗೊತ್ತಿಲ್ದಿರೋದನ್ನ ಹೇಳೋದಕ್ಕೆ ನಂಗೆ ಇಷ್ಟ ಆಗಲ್ಲ. ನಮ್ಮ ಕಡೆ ತುಂಬಾ ನರ್ಸರಿಗಳಿದಾವೆ, ಅವ್ರನ್ನೇ ಒಂದ್ಸರಿ ಮಾತಾಡಿಸ್ತೀನಿ, ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ನೀವು ಕೇಳಿದಂತ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡಿದೀವಿ ಅಂತ ನಾನು ಅನ್ಕೋತೀನಿ. ಅದೇ ಹೇಳಿದ್ನಲ್ಲ, ಏನಾಗ್ತಿತ್ತು ಅಂತಂದ್ರೆ, ಈಗ ನಿಮ್ಮ ಹೆಸರು ಹೇಳ್ದೆ ಇರ್ಬೋದು, ಬಟ್ ರಿಪೀಟೆಡ್ ಕ್ವಶನ್ಸ್ ಇತ್ತು ಅಂತ ಬಂದಾಗ ಒಂದು ಕ್ವಶನ್ ಸೆಲೆಕ್ಟ್ ಮಾಡಿರ್ತೀವಿ ನಾವು. ರೇಷ್ಮೆ ಅಂತ ಬಂದಾಗ ಒಂದ್ 10 ಜನ ಕೇಳಿದ್ರೆ ಒಂದು ಕ್ವಶನ್ ತಗೊಂಡಿರ್ತೀವಿ, ಜಾಸ್ತಿ ಕೇಳಿದ್ದಾರೆ. ಸೊ ಇದಾಗಿತ್ತು ನಮ್ಮ ಈ ಪಾರ್ಟ್ 2 ವಿಡಿಯೋ Q&A. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು, ಏನೇ ಇದ್ರು ಕೂಡ ಒಂದು ಕಮೆಂಟ್ ಮಾಡಿ. ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ಬೆಳೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಒಂದು ಪ್ಲಾನ್ಸ್ ಇಟ್ಕೊಂಡಿದ್ದೀನಿ, ಖಂಡಿತ ಅದನ್ನ ಮಾಡ್ತೀವಿ. ಏನಂತಾರೆ ಮೇಡಮ್? ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬೈ ಬಾಯ್.